ಭಾರತ ಹಿಂದೊಮ್ಮೆ ಬ್ರಿಟಿಷರ ಹಿಡಿತದಲ್ಲಿದ್ದು ಸದಾಕಾಲ ವ್ಯಥಿತವಾಗಿತ್ತು. ಮುನ್ನಡೆಯ ಚಕ್ರಗಳಿಗೆ ಅಸ್ವಾತಂತ್ರ್ಯ ತಡೆಯೊಡ್ಡಿತ್ತು. ಬ್ರಿಟಿಷರ ದಬ್ಬಾಳಿಕೆಯಿಂದ ನಲುಗಿ ಹೋಗಿತ್ತು ಭಾರತ. ಇವುಗಳಿಂದ ನೊಂದು ಬೆಂದು ತಮ್ಮ ದುಸ್ಥಿತಿಗೆ ಮರುಗುತ್ತ ಕರಾಳ ದಿನಗಳ ಬಂಧನದಲ್ಲಿದ್ದರೂ ಭಾರತೀಯರು ತಮ್ಮವರ ನೋವು ಸಂಕಟಗಳನ್ನು ಕಂಡು ನಲುಗಿದ ಕೆಚ್ಚದೆಯ ಭಂಟರು, ಕೆಚ್ಚದೆಯ ಕಲಿಗಳು ಬ್ರಿಟಿಷರ ವಿರುದ್ಧ, ಅವರ ದಬ್ಬಾಳಿಕೆಯ ವಿರುದ್ಧ ತೊಡೆ ತಟ್ಟಿ ನಿಂತರು. ಕರ್ನಾಟಕದ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮುಂತಾದ ಕಲಿಗಳು ಮುಂಚೂಣಿಯಲ್ಲಿ ನಿಂತರು. ಸ್ವತಂತ್ರ ಭಾರತದ ಕನಸು ಮುಂದೊಮ್ಮೆ ಹಲವಾರು ತಿರುವುಗಳನ್ನು ಪಡೆದು ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಯಿತು. ಭಾರತಾಂಬೆ ಸಂತೋಷಿತಳಾದಳು. ದಾಸ್ಯ ಸಂಕೋಲೆಯಿಂದ ಬಿಡಿಸಿಕೊಂಡು ಹೊರಬಂದಳು. ಅಂತಹ ವೀರ ಧೀರರನ್ನು ನೆನೆಯುವ ದಿನವೇ ಸ್ವಾತಂತ್ರ್ಯ ಬಂದ ದಿನ. ಭಾರತ ವಿಜೃಂಭಿಸಿದ ದಿನ. ಸ್ವಾತಂತ್ರ್ಯದ ಕನಸು ನನಸಾದ ದಿನ. ಹಾಗಾಗಿ ನಾವು ನೀವೆಲ್ಲರೂ ಕೂಡಿ ಹೇಳೋಣ, ಜಯ ಭಾರತಿ. ಶೌರ್ಯದ ಬಲಿದಾನದ ಇತಿಹಾಸವಿದು. ಸ್ವಾತಂತ್ರ್ಯದ ಸಿರಿಗಾನ